ಅಂದ್ರ ಬೀರಪ್ಪಗ ನಿಮಗೆ ಹೆಂಡತಿ ಮೇಲೆ ವಿಶ್ವಾಸ ಇಲ್ದಂಗ ಆಯ್ತಿರಲ್ಲ, ಹೌದಿಲ್ರಿ? ಹಂಗೆ ಐತಲ್ಲ ಇದು. ಏ ತಮ್ಮ, ಯಾನು ಮಾತಾಡ್ಲಕತ್ತಿ ವಿಷಯ? ವಿಶ್ವಾಸ ಇಲ್ಲ ನಿನಗೆ ವಿಷಯ ಯಾರು ಹೇಳಿದ್ರು? ಇದನ್ನ ಯಾನೋ ಮಾತಾಡಕರೆ ಯೂಟ್ಯೂಬ್ ಅದ. ಹಾಲು ಮತ್ತು ಧರ್ಮಕ್ಕೆ ಧಕ್ಕೆ ತಂದಿರಬಾರ್ದು, ಧಕ್ಕೆ ಆಗಿರ್ಬಾರ್ದು, ಹೌದಿಲ್ಲ? ಹೇಳಕತ್ತಿದೆ ಬೀರಣ್ಣದವ್ರು ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಎಲ್ಲ ಗೊತ್ತಿರ್ತಿತ್ತು, ಎಲ್ಲ ಹೇಳ್ತಿದ್ರು. ಎಲ್ಲ ದೇವ್ರ ಸಾಕ್ಷಾತ್ ಶಿವನ ಅವತಾರ ಬೀರಪ್ಪ. ಹೌದಾ? ಅಂತ ಶಿವನ ಅವತಾರ ಬೀರಪ್ಪಗ ನನ್ನ ಹೆಂಡತಿಯಲ್ಲಿ ತಪ್ಪು ಮಾಡ್ಲಾಕತ್ತಾಳ, ಏನು ಎದಕ್ಕೆ ನಿತ್ತಾಳತ್ತ ಅನ್ನೋದು ಬೀರಪ್ಪಗೆ ಗೊತ್ತಾಗಲಿಲ್ಲ ನಿಮ್ಗ, ಹೌದಿಲ್ಲ? ಗಂಡು ಮಕ್ಕಳಿಗೆ ಬರುವನೆ ಗಡ್ಡ ಮೀಸಿ ನಾವು ಗಳಿಸಿದ್ದಲ್ಲ ಬರು. ಏಯ್ ನಾವು ಹುಡುಗಿನ ಕೊಡಾಕಿದ್ವಿ ನಾವು, ಹೌದಿಲ್ಲ? ವಯಸ್ಸಿಗೆ ಬಂದ್ರೆ ಬರುವನಿ ನಾನು ಮಾತಾಡ್ಲಿಕ್ಕತ್ತಿದಿ. ಒಂದು ಕಲ್ಲರ್ ತಗೊಂಡ್ ಬಾ, ವಿಷಯ ಅಲ್ಲಿ ಮಾತಾಡ್ಲಿಕ್ಕತ್ತಿದಿ. ನೆನಪಾಡ್ಯಾನ್ರಿ ಗಡ್ಡ ಬಿಟ್ಟರು ಕೂದಲ ಬಿಟ್ಟಾರಂದ್ರ ಇದು ಏನು ಮಾತಾಡುದು? ಇದು ಏನ್ ಅರ್ಥರ ಎಲ್ಲಿ ಹೋಗ್ತದ? ನೀ ಎಲ್ಲರೂ ಚಿಂತೆ ಮಾಡ್ಲತ್ತೀವ ಮರೆ. ಒಂದು ಕಲ್ಲ ಬಿಡ್ಕೊತೀನಿ ಎಲ್ಲ ಅವನಗತ್ತೆ. ಯಾಕಂದ್ರೆ ಕೆಲವೊಂದು ಮಂದಿ ಮಾಡ್ತಾರಲ್ಲ, ಏನು ತಲೆ ಬೀಳಿಸೋದು ಗಡ್ಡ ಮೀಸಿ ಬಿಡೋದು, ಹಂಗ ಬರ್ರಿತ ನೀವು ಅವ್ರನ್ನ ಅದನ್ನ ಹೋಗ್ಯಾಡ್ರಿ ಅಣ್ಣ. ಹಾ, ಅದು ಹೌದ್ರಿಪ್ಪ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ. ಹೌದ್ರಿ. ಅಪ್ಪ ನಕ್ಕರೆ ಅಧಿಕಾರ, ಅಮ್ಮ ನಕ್ಕರೆ ಮಮಕಾರ, ಹೆಂಡತಿ ನಕ್ಕರೆ ಚಮತ್ಕಾರ. ಹೌದ್ರಿ. ಗುರು ನಕ್ಕರೆ ಜ್ಞಾನೋತ್ಕಾರ, ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ ಹೇಳುತ್ತಾರಿಪ್ಪ. ಹೇಳುತ್ತಾ ಇರ್ಲಿ ಮಾಡು. ಏನ್ರಿ ಮಾತ? ಕೋಗಿಲೆ ಕಂಠದ ಮಾಡು. ಹೌದಿಲ್ಲ? ಹೌದ್. ಈಗಾಗಲೇ ಜಗಳ ನಡೆದಲ್ರಿಪ್ಪ ಜಗಳ. ಜಗಳ ನಡೆದಕ್ಕಾರ ಜಗಳದಾಗ ಹೆಂಗಿರ್ಬೇಕಾಗ್ಯದ ನಾವ? ಹೆಂಗಿರ್ಬೇಕ್ರಿಪ್ಪ ಜಗಳ ನಡೆದ್ರ? ಅಜ್ಞಾನದ ಜಗಳ ಬತ್ತಂದ್ರ ಗಪ್ಪಿರ್ಬೇಕು. ಸುಜ್ಞಾನದ ಜಗಳ ಬತ್ತಂದ್ರ ಮತ್ತಟ್ಟ ಜಗಳ ಹಾಕಬೇಕು. ಹಾಕಬೇಕಲ್ರಿಪ್ಪ. ಸುಜ್ಞಾನದ ಜಗಳದಾಗ ಅನುಭವ ಸಿಗುತ್ತದ, ಅಜ್ಞಾನದ ಜಗಳದಾಗ ಅಲ್ಲಿ ಅನುಭವ ಸಿಗುದಿಲ್ಲ, ಏನೂ ಸಿಗುದಿಲ್ಲ. ಹೌದು. ಸುಮ್ಮಿರ್ಬೇಕು, ಆರಿಸ್ಬೇಕಟ್ಟೆ. ಅದಕ್ಕೆ ಹೇಳ್ತಾರ ಏನ್ರಿ, ಜಗಳದಾಗ ಗಪ್ಪಿರ್ಬೇಕಂತ, ಊಟದಾಗ ತುಪ್ಪಿರ್ಬೇಕಂತ, ಮಾಡ್ಕೊಂಡು ಹೆಂಡತಿ ಕಪ್ಪಿರ್ಬೇಕಂತ. ಹಿಂಗಂದ್ರೆ ಹೇಳ್ರಿಪ್ಪ. ಹೆಂಗ ಗೊತ್ತಾಗಲಿಲ್ಲ? ತಿಳಿಲಿಲ್ಲ. ನಿನ್ನಂತ ಕಬರಿಗೇಡಿ ಹೆಂಗ ಗೊತ್ತಾಗ್ತದ? ಹೆಂಗ್ರಿ? ದಶರಥ ರಾಜನ ಮಗ ರಾಮ, ರಾಮನ ಹೆಂಡತಿ ಸೀತಾ. ದೇವಲೋಕದ ಅಪ್ಸರೆ ಕಣ್ಣಂಗ್ ಕಾಣ್ತಿಳು, ಸಾಕ್ಷಾತ್ ದೇವಿ ಕಣ್ಣಂಗ್ ಕಾಣ್ತಿಳು, ಪಾರ್ವತ ದೇವಿ ಕಣ್ಣಂಗ್ ಕಾಣ್ತಿಳು. ಕರೆ ಆಕಿ ರೂಪ ಲಾವಣ್ಯಕ್ಕ ಮೆಚ್ಚಿ ರಾವಣ ಮನಸ್ಸು ಮಾಡಿದ. ರಾಮನ ಕೈಯಾಗ ಮರ್ದನಾದ ರಾವಣ. ಹೌದ್ರಿಪ್ಪ. ಹೌದಿಲ್ಲ? ಹೌದಾ? ಹೆಂಡತಿ ಚಂದ ಇದ್ರು ಚಿಂತೆ ಗಂಡಗ, ಹೆಂಡತಿ ಚಂದ ಇರ್ಲಿಕ್ಕಂದ್ರು ಚಂದ ಇರ್ಲಿಲ್ಲ ಅಂದ್ರು ಚಿಂತೆ. ಹೌದು. ಹೌದಿಲ್ಲ? ಕೆಂಪಗಿದ್ರು ಒಂದ್ ಚಿಂತಿ, ಕೆಂಪಗಿರ್ಲಿಕ್ಕಂದ್ರೆ ಚಿಂತಿ. ಪಾಂಡವರು ವನವಾಸ ಮಾಡುವಂತ ಸಂದರ್ಭದಾಗ ವಿರಾಟ ರಾಜನ ಆಶ್ರಮದೊಳಗೆ, ಅರಮನೆಯೊಳಗೆ ಪಾಂಡವರ 1 ವರ್ಷ ಅಜ್ಞಾತವಾಸ ಮಾಡಿರು. ಹೌದ್ರಿಪ್ಪ. 1 ವರ್ಷ ಅಜ್ಞಾತವಾಸದಲ್ಲಿ ದ್ರೌಪದಿ ಆಗಿರ್ತಕ್ಕಂಥ ಸೈರೇಂದ್ರಿಯ ಪಾತ್ರವನ್ನ ತೊಟ್ಟ ಅಜ್ಞಾತವಾಸ ಮಾಡಿದಳ. ಹೌದು. ಆ ಸೈರೇಂದ್ರಿಯ ಅಂದ್ರೆ ದ್ರೌಪದಿಯ ರೂಪ ಲಾವಣ್ಯಕ್ಕೆ ಮೆಚ್ಚಿ ಕೀಚಕ ಯಾರು? ಯಾರಿಪ್ಪ? ವಿರಾಟ ರಾಜನ ಹೆಂಡತಿ ಸುಧಿಷ್ಣೆಯ ತಮ್ಮ ಕೀಚಕ ಸೈರೇಂದ್ರಿಯ ಮೇಲೆ ಆಕೆ ರೂಪಕ್ಕೆ ಮೆಚ್ಚಿ ಸೈರೇಂದ್ರಿಯ ಮೇಲೆ ಮನಸ್ಸು ಮಾಡಿದ. ಹೌದ್ರಿ. ಭೀಮನ ಕೈಯಾಗ ಮರ್ದನಾದ. ಅದಲ್ರಿಪ್ಪ. ಹೌದಿಲ್ಲ? ಹೆಣ್ಣು ಹಣ್ಣು ಮಣ್ಣು, ಹೌದು, ಈ 3 ಬೆನ್ನು ಹತ್ತಿದವ ಸರ್ವನಾಶ ಆಗಿದಾನ. ಹಂಗೇನಲ್ರಿಪ್ಪ? ಹೌದಿಲ್ಲ? ಹೌದು. ಇಲ್ಲಿ ಕಾಕಾಗಳು ಮಾತಾಡಬೇಡ್ರಿ, ವಿಷಯ ಬಾಳೆನೆ ಟೈಮ್ ಎಲ್ಲಾ ಜಗ್ಗಿ ಬಂದದ್ರಿ. ಇನ್ನೊಂದು ಸಂದರ್ಭದಾಗ ಇನ್ನೊಂದು ಸಂದ ಹಾಡಂದ್ರ ನಮಗ ಪಾಳೆ ಸಿಗುದಿಲ್ಲ. ಹೌದು. ಟೈಮ್ 4:30 ಗಂಟೆ ಮೇಲೆ ಆಗ್ಲಿಕ್ಕಿತ್ತದ. ಹೌದು. ಇನ್ನ ಚಾಲ್ ಹಾಡಿ ಅನ್ನ ಅಲ್ಲಿ ಕಡೆ ಸರ್ಜೋಡಿ ಕಲಾವಿದರಿಗೆ ಪಾಳೆ ಕೊಡ್ಬೇಕಾರ 5:30 ಗಂಟೆ ಮುಂದೆ ಹೋಗ್ತದಲ್ರಿ. ಇದ್ದಂತ ಸಮಯವನ್ನು ಉಪಯೋಗ ಮಾಡ್ಕೋಬೇಕಾಗ್ಯದ ನಾವ್ ಅಷ್ಟೇ. ಆಲ್ತು ಅವ್ರಿಗೆ ನಾವು ದೇವರ ಎಬ್ಸೋದು ಇಂಥವೆಲ್ಲ ಮಾತಾಡಂಗಿಲ್ಲ. ಏನೋ ಮಾತಾಡ್ರು ಕೂಡ ಜನರಿಗೆ 4 ಅನುಭವ ಮಾತು ಗೊತ್ತಾಗಿರ್ಬೇಕು. ಮುಂದಿನ ವರ್ಷ ಮಾತಾಡಿದ ಮಾತ. ಇವತ್ತು ಜಗಳ ನಡೆದತ್ತಮ್ಮ, ಜಗಳ ಅಜ್ಞಾನದ ಜಗಳ ನನ್ನ ನಿಲ್ಲಲ್ಲಿ ಬತ್ತಪ್ಪ ಅಂದ್ರೆ ನಾನಾರು
ಸುಮ್ಮಿರಬೇಕು, ನೀನಾರ ಸುಮ್ಮಿರಬೇಕು. ಅಂದ್ರ ಜಗಳ ಗಪ್ಪ ಆಗ್ತದ, ಜಗಳ ನೊಂದುತ್ತದ ಅಲ್ಲಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇವತ್ತು ಹೆಂಗ ಬರ್ಲಿಕ್ಕತ್ತದಪ್ಪ ಅಂದ್ರ ಜ್ಞಾನದ ಜಗಳ ಬರ್ಲಿಲ್ಲ. ಮೊನ್ನೆ ಸ್ಟೇಜ್ನಾಗ ಬಂದಿತ್ತು ನೋಡ್ಬೇಕಾರ, ಜ್ಞಾನದ ಜಗಳ ಬಂದಿತ್ತು. ಇವತ್ತು ಏನು ಇವತ್ತು ಅದಕ್ಕ ಅಂದಿದ್ದೇನ, ಏನತ್ರಿ? ನೀವು ಮಾಡು ಎಷ್ಟು ಮಂದಿ ನೀವೆಲ್ಲಾ ಬಾರಸಾಡವ್ರು ಮಾಡ್ಲಿಕ್ಕತ್ತಿದ್ರಲ್ಲ, ಅದು ನೀವು ಮಾಡುವಂತ ವರ್ತನೆ ಕಂಡನೆ ಹುಚ್ಚಿಗೆ ಗಂಡನ ಮಣಿನೂ ಅಟ್ಟೆ ತತ್ತ ಮಾತ್ ತವ್ರ ಮಣಿನೂ ಅಟ್ಟೆ ತಡಿ. ಇದಕ್ಕೆ ನಿನಗೆ ಬೇದ್ ಹೋಗಿದ್ದೆ ನಾನ. ಮುಸುರಿಗೆ ಬಿದ್ದಾನ್ರಿ ಅಣ್ಣ. ಹೌದಿಲ್ಲ? ವಿಷಯ ಕೆಲಸ ಕೊಡಲಿಲ್ಲ, ನೀ ಎಲ್ಲ ಅರಬಟ್ಟು ಮಾಡಿದ ಕರೆ, ಎಲ್ಲ ಅರಬಟ್ಟು ಮಾಡಿ ವಿಷಯ ಎಲ್ಲ ಕೆಲಸ ಕೊಡ್ಲಿಲ್ಲ, ಯಾನೋ ಕೊಡ್ಲಿಲ್ಲ. ಹೇಳಿದ ಏನತ್ರಿ? ನೀವೆಲ್ಲ ಯಾಕಂದ್ರ ಹುಚ್ಚಿಗೆ ಗಂಡನ ಮಣಿ ಹೊಟ್ಟೆ ತವ್ರ ಮಣಿ ಹೊಟ್ಟೆ ಸಿರಿ ಉಡಿಸಿದು ಕುಣಿದೆ ಕುಡಿಲಿ, ಉಣಿಸಲಿಲ್ಲ ಅಂದ್ರೆ ಕುಣಿದೇನೆ ಅಂದಾಗ ಏ ತಾಯಕ್ಕ ನಿನ್ನ ಮ್ಯಾಲಿನ್ಯಾಗ ದಿಮ್ಮ ಬರ್ಸ ಗಡ್ಡ ಬಿಟ್ಟಾನ. ಅವ ಬ್ರಿಟಿಷರ್ ನಾವು ಮಾಡಿದ್ಯಾ ನೀನ? ಏನ್ ಬ್ರಿಟಿಷರು ಏನ್ ಮಾಡ್ತಾವ? ಮೀಸಿ ಗಡ್ಡ ಬೋಳಿಸ್ತಾವ. ಹೌದಿಲ್ರಿ? ನಾವು ಪಕ್ಕ ಕರ್ನಾಟಕದವ್ರು ಅದೀವಿ, ನಾವು ಕುರುಬರು, ಭಾರತ ದೇಶದವ್ರು ಅದೀವಿ. ಕುರುಬರು ಅನ್ನೋಕ್ಕಿಂತ ಜಾತಿ ಎತ್ತಿ ಮಾತಾಡೋದಕ್ಕಿಂತ ನಾವು ಭಾರತ ದೇಶದವ್ರು ಇದೀವಿ ಮೊದಲ. ಹೌದು, ಅದು ತಿಳ್ಕೊಂಡು ಪೈಲ. ಭಾರತ ದೇಶದೊಳಗೆ ಕರ್ನಾಟಕ ರಾಜ್ಯದವ್ರು ಇದೀವಿ. ಅದೇ ಕರ್ನಾಟಕ ರಾಜ್ಯದೊಳಗೆ ಕಲಬುರಗಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದೊಳಗ ಗುಲ್ಬರ್ಗ ಜಿಲ್ಲಾದವ್ರು ನಾವು ಅದೀವಿ ಅನ್ನೋದು ಮೊದಲು ತರಕ್ ಇಡ್ಬೇಕು ನಾವ. ಹೌದಿಲ್ಲ? ಅಫಜಲ್ಪುರ, ಗುಲ್ಬರ್ಗ ಜಿಲ್ಲಾ, ಅಫಜಲ್ಪುರ ತಾಲೂಕು, ಗುಲ್ಬರ್ಗ ಜಿಲ್ಲಾ ಹೇಳಕತ್ತೀನಿ ನನ್ನ. ಹೌದಿಲ್ಲ? ಅವ್ರಿಗೆ ಬೇರೆ ಕೆಲಸ, ಅವ್ರಿಗತಿ ತರಕ್ ಹಾರಿ ಮಾತಾಡಂಗಿಲ್ಲ. ಏನೋ ವಿಷಯ ಮಾತಾಡಕ್ ಹೋದ್ರೆ ಬೆಕ್ಕದಂಗ 80ರ ಗಾಡಿ ಹೋಗ್ಲಿಕ್ಕರೆ ಕ್ಲಚ್ ಗೇರ ನಮ್ಮ ಕೈಯಾಗನೇ ಇದ್ದಿರ್ಬೇಕು. ಬೆಕ್ಕದಂಗ 120ರ ಗಾಡಿ ಹೋಗ್ಲಿ, ನಾವು ಬರಾಗ 120 ಹೋಗಿದ್ರೆ ಗಾಡಿ ಹೋಗ್ತ. ಹೌದಿಲ್ಲ? ತಮ್ಮ ಗಡ್ಡ ಬಿಟ್ಟಂತ ನಾವು ಗಂಡಸದ ತಮ್ಮ, ನಿನ್ನ ಮಗಳ ಗತ್ತೆ ಹೆಣ್ಮಗಳು ಇಲ್ಲವ ಇಲ್ಲ. ಹೌದಿಲ್ಲ? ಗಂಡು ಮಕ್ಕಳಿಗೆ ಬರುವನೆ ಗಡ್ಡ ಮೀಸಿ ನಾವು ಗಳಿಸಿದ್ದಲ್ಲ ಬರು. ಏಯ್ ನಾವು ನಾ ಹುಡುಗಿನ ಕೊಡಾಕಿದ್ವಿ ನಾವು. ಹೌದಿಲ್ಲ? ವಯಸ್ಸಿಗೆ ಬಂದ್ರೆ ಬರುವನಿ ನಾನು ಮಾತಾಡ್ಲಿಕ್ಕತ್ತಿದಿ, ಒಂದು ಕಲ್ಲರ್ ತಗೊಂಡ್ ಬಾ, ವಿಷಯ ಅಲ್ಲಿ ಮಾತಾಡ್ಲಿಕ್ಕತ್ತಿದಿ. ನೆನಪಾಡ್ರಿ ಗಡ್ಡ ಬಿಟ್ಟರು ಕೂದಲ ಬಿಟ್ಟಾರಂದ್ರ ಇದು ಏನ್ ಮಾತಾಡುದು? ಇದು ಏನ್ ಅರ್ಥ ಎಲ್ಲಿ ಹೋಗ್ತದ? ನೀ ಎಲ್ಲರೂ ಚಿಂತೆ ಮಾಡ್ಲತ್ತೀವಿ ಮರೆ, ಒಂದು ಕಲ್ಲ ಬಿಡ್ತೀನಿ ಎಲ್ಲ ಅವನಗತ್ತೆ. ಯಾಕಂದ್ರೆ ಕೆಲವೊಂದು ಮಂದಿ ಮಾಡ್ತಾರಲ್ಲ, ಏನು ತಲೆ ಬೋಳಿಸೋದು ಗಡ್ಡ ಮೀಸಿ ಬೋಳ ಹಂಗ ಬರ್ರಿತ ನೀವು ಅವ್ರನ್ನ ಅದನ್ನ ಹೋಗ್ಯಾಡ್ರಿ ಅಣ್ಣ. ಅದಕ್ಕೆ ಹಂಗೇನ್ ಆಗಿದ್ ಬರತ್ತಮ್ಮ. ಹೌದು, ನಾವು ಯಾವ ರೀತಿ ಇರಬೇಕು ಹೇಳ್ತೀರ ನೋಡ್ಬೇಕಾರ. ಹೆಣ್ಮಕ್ಳು ಹೆಂಗತ್ತಂದ್ರ ಹೇಮರೆಡ್ಡಿ ಮಲ್ಲಮ್ಮ ಗತ್ತರ್ಗಿ ಬಾಗಮ್ಮ ಕುಂತ ಚಸ್ಮ ಹಾಕೋತಿಳನ್ನ ಅದು ಅಪ್ಪ. ಯಾಕಂದ್ರೆ ಕಲಬುರ್ಗಿ ಬಂದೇ ನವಾಜ ಅಂತ ಹಂಗ ಅದಾರತ್ತಂದ್ರ ಏನ್ ಟಿಂಗಲ್ ಮಾಡ್ತೀರ ಅವ್ರು. ಅದು ಸಭಾ ಅಂದ್ರ ದೊಡ್ಡದ, ಸಭಾ ದೊಡ್ಡದ, ದೈವ ದೇವ್ರ ಅಂತ ದೇವ್ರಿಗೆ ಹೊಳೆ ನೀವು ಟಿಂಗಲ್ ಹೊಡೆದು ಮಾತಾಡ್ಲಿಕ್ಕತ್ತೀರ ಅಂದ್ರೆ ನೀವ್ ಎಷ್ಟು ಶಾನ್ಯಾರದಿರಿ ಅತ್ತ. ನಾವಿಬ್ರು ಅಣ್ಣ ತಂಗಿ ಕೊಡ್ಕೊಂಡು 4 ಪದ ಕಲಿತ 4 ಊರು ತಿರುಗಾಡಿದ್ರೆ ನಾವು ಶಾನ್ಯಾರ ಅಲ್ಲ, ದೊಡ್ಡ ಶಾನ್ಯಾರ. ನೀವು ಇಲ್ಲೇನು ಕೆಳಗೆ ಕೂತಾರಲ್ಲ ಅವರು ಶಾನ್ಯಾರ ಅದಾರ. ಹೌದು, ಯಾಕಂದ್ರ ಕೇಳುವಂತ ಕಿವಿಗಳ 2 ಅದಾವ, ನೋಡುವಂತ ಕಣ್ಣುಗಳ 2 ಅದಾವ. ಎಷ್ಟೋ ಮಾಡ್ರು ದೈವದವ್ರು ಸಣ್ಣ ಕೂಸ ಕುಂತ ಕೇಳತ್ತಂದ್ರ ಆ ಕೂಸಿನಕ್ಕಿಂತ ನಾವ್ ಇಲ್ಲಿ ಹಾಡೋರು ಸಣ್ಣವ್ರನೇ. ಸಣ್ಣವ್ರಿಪ್ಪ. ಮೊದಲು ನಾವು ತರಕಿಡಿಬೇಕು. ಹೌದಾ? ಯಾರು ಹನುಮಂತ. ಹೌದಾ? ಅಷ್ಟ ವಿದ್ಯೆಗಳನ್ನ ಬಲ್ಲವಿದ್ದ ಹನುಮಂತ. ಹೌದಾ? ಹೌದಿಲ್ಲ? ಹೌದ್ರಿ. ಹನುಮಂತ ರಾವಣನ ಸೀತಾ ಮಾತೆನ ಶೋಧ ಮಾಡಕ್ ಹೋಗಿದ್ದ ಅಶೋಕವನದಾಗ ಸೀತಾಗಿಟ್ಟಾಗ. ಹೌದ್ರಿಪ್ಪ. ಹೋದಾಗ ಸೀತಾ ಮಾತೆನ ಶೋಧ ಮಾಡಕ್ ಹನುಮಂತ ಹೋಗುವಂತ ಸಂದರ್ಭದಾಗ ಸುರಸೆ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತತ್ತವಾಗ ಬತ್ತಲ್ರಿಪ್ಪ ಹನುಮಂತಗ. ಹೌದಾ? ಸುರಸೆ ಅನ್ನುವಂತ ರಾಕ್ಷಿನ ಮರ್ದನ ಮಾಡುವಂತ ತಾಕತ್ ಹನುಮಂತಗಿತ್ತ. ಇತ್ತ ಕರೆ. ಆದರೂ ಕೂಡ ಹನುಮಂತ ರಾಕ್ಷಿ ಜೋಡಿ ಜಗಳ ಮಾಡ್ಲಿಲ್ಲವ. ಮಾಡಲಿಲ್ಲ. ರಾಕ್ಷಿ ಜೋಡಿ ಜಗಳ ಮಾಡ್ಲಿಲ್ಲ. ಹೌದು. ಅವ್ ಏನ್ ಮಾಡಿದ? ಏನು ತಪ್ಪೇ ಮಾಡಿಲ್ಲ. ರಾಕ್ಷಿ ಬಾಯಿ ತರ್ಕೊಂಡು ನಿನ್ನ ನುಂಗುತ್ತೀನಿ ಅಂತ ತಿಳ್ಕೊಂಡು ಬಾಯಿ ತರ್ಕೊಂಡು ನಿಂತಿತ್ತ. ಹೌದು. ಹನುಮಂತ ಸಡನ್ ಆಗಿ ಸಣ್ಣ ಕೂಸದನ ಅದ್ರ ಬಾಯಿ ಒಳಗೆ ಹೋಗಿ ಹೊರಗೆ ಬಂದತ್ ನೋಡು. ಬಂದವಳು ಬಾಯಿ ಒಳಗು ಶಾಂತ ಇರ್ಬೇಕು ನೋಡ್ರಿಪ್ಪ. ಮಾತಿನ ಮರಮ ತಿಳ್ಕೊರಿ. ದೊಡ್ಡ ರಾಕ್ಷಿತ ಬಾಯಿ ತರದ ನಿಂತಿತ್ತು. ಹೌದಾ? ಅವನು ದೊಡ್ಡವಾಗೂ ತಾಕತ್ತು ಹೋಗಿತ್ತು. ಎತ್ತು ಆದ್ರೂ ಕೂಡ ನಾವಾಗೂ ತಾಕತ್ತು ಹೋಗಿತ್ತು. ಇತ್ತು ಕರೆ. ಹೌದು. ಅವ್ ಹೆಂಗ ಏನದ ರೀ? ಅದು ದೊಡ್ಡದ ಬಾಯಿ ತರ್ಕೊಂಡಿತ್ರ ಇವ್ ಹನುಮಂತ ಸಣ್ಣವಾಗಿ ಬಾಯಿ ಒಳಗೆ ಹೋಗಿ ಹೊರಗೆ ಬಂದತ್ತ. ಜೋಡಿ ಜಗಳಕ್ಕೆ ಬಿದ್ದಾನ? ಇಲ್ಲ. ಹೌದು. ಇಲ್ಲ. ಹಂಗ ಹನುಮಂತ ಹೆಂಗ ರಾಕ್ಷಿ ಬಾಯಿ ಒಳಗೆ ಹೋಗಿ ಸಣ್ಣವಾಗಲ್ಲ ಹಂಗ ಇವತ್ತು
ಮತ್ತು ನಾನು ಕೂಡ 4 ಊರು ತಿರುಗಾಡಿರ್ಬೋದಕ್ರೆ ಅಫಜಲ್ಪುರ ಗ್ರಾಮಕ್ಕೆ ಬರ್ಬೇಕಾರೆ ನಾ ಬಹಳ ಸಣ್ಣಾಕಿದನಂತೆ ಬಂದನು ಬಂಧುಗಳು ಸಣ್ಣಾಕಿದನಂತೆ ಬಂದ. ಹೌದ್ರಿ ಹೌದಿಲ್ಲ? ಹೌದು. ಅದಕ್ಕಾಗಿ ತಮ್ಮ ಹೇಳಿದ ಏನತ್ರಿ? ಯಾನ್ ಹೇಳಕತ್ತಾನಪ್ಪ ಅಂದ್ರ ಏನ್ರಿ? ಇರ್ಲಿ ವಿಷಯ ಮಾತಾಡೋಣ ನೇರವಾಗಿ. ಬರ್ರಿ ವಿಷಯಕ್ಕ. ವಿಷಯ ತಮ್ಮ ಏನ್ ಹೇಳಿದ? ಏನತ್ರಿ? ವಿಷಯ ನಾನು ಅವ್ರಿಗೆ ಕೇಳಿನಿ, ಅವರು ನನಗೆ ಕೇಳ್ಯಾರ. ನನ್ನ ವಿಷಯಕ್ಕೆ ಮಾತ್ರ ಸಂಬಂಧಗೆ ಬಂದಿಲ್ಲ. ಹೌದಿಲ್ಲ? ಮತ್ತ 1ನೇ ಸಂಧಿಗೆ ನಮ್ಮ ಗಬಸಾವಳಿಗೆ ನಮ್ಮ ಅಣ್ಣ ರೇವಣಿಸಿದ್ ಮಾಸ್ತರ್ರಿ. ಯಾಕೋ ಹುಲಿ ಯಾಕೋ ಮಕ್ಕೊಂದೇ ಬಿಡ್ತದ ಇವತ್ತು ಹೊಸ ಅರಿಬಿ ಹಾಕೊಂಡ್ ಬಂದ್ರಿ ನಮ್ಮ ಈಚೆ ಕಡೆ ಅತ್ತಿಗೆ ಅಂಜನವ. ಮತ್ ಮುಂದೆ ತಂಗಿನ ಅಂಜು ಮಗ ಅಲ್ಲ ನಾವು. ಹೌದಿಲ್ಲ? ಮುಂಜಾನೆ ನಾನವ್ರಿ ಈ ಅತ್ತಿಗೆ ಅಂಜನ ಆ ಅಂಜಕ್ಕ ಮಗಂದರ ಅಂಜಿಕೆ ಐತಿ ಅಲ್ಲಿ ಐತಿ. ಮತ್ತ ಅತ್ತಿಗೆ ಮಗ ಅನ್ಸ್ತಾನ. ಮತ್ತ ಮಗನ ಮಾತು ತಂದಿ ಕೇಳಬೇಕು. ಜೋರ ಕಡ್ತ ಮಗನ ಮಾತು ತಂದಿ ಕೇಳಿಲ್ಲಪ್ಪ ಅಂದ್ರ ಅರ್ಜುನ ರುಂಡ ಬೊಬ್ಬರವನ ಹೆಂಗ್ ಹೊಡೆದನ ಹಂಗ ನಿನ್ನ ರುಂಡ ನಿನ್ನ ಮಗ ಹೊಡಿತಾನ. ಶಬಾಷ್ ಹುಲಿಯ. ಹೌದಿಲ್ಲ? ಅದಕ್ಕಾಗಿ ಅಯ ಮತ್ತ ಅತ್ತಿ ಕೈಯಾಗಿರ್ತಾನ. ಇರ್ತಾರಲ್ರಿ ಕೆಳಗಿನ ಅತ್ತಿ ಅತ್ತಿ ಅಂತಿದ್ ನೋಡಿದಿಲ್ಲ. ಹೌದಿಲ್ಲ? ಯಾಕೆ ನಿನ್ನ ಮಗಗ ನಾ ಹೆಣ್ಣು ಕೊಡ್ಬೇಕಾದ್ರೆ ನನ್ನ ಕೈಯಾಗನೇ ಇರ್ಬೇಕು. ನಿನ್ನ ಮಗ ಇರ್ಬೇಕಲ್ಲ, ನನ್ನ ಕೈಯಾಗ ಇರ್ಬೇಕಾದ್ರೆ ನನ್ನ ಮಾತೇ ಕೇಳಬೇಕು. ಹೌದು. ಅವ್ ನನ್ನ ಮಾತು ಕೇಳಿದ್ರೆ ನೀ ಅವ್ ಮಗನ ಮಾತು ಕೇಳಬೇಕು. ನೀ ಮಗನ ಮಾತು ಕೇಳಲಿಕ್ಕೆ ಬೊಬ್ಬರುವನ ರುಂಡ ಹೆಂಗ್ ಹಾರಿಸಿಲ್ಲ ಹಂಗ ರುಂಡ ಹಾರ್ತದ ಅಷ್ಟೇ. ಅದಕ್ಕೆ ತಿಳ್ಕೊಂಡು ನೀ ಸುಮ್ಮ ಗಾಡ್ಯಾಗ ಕೂತಿ ಇವತ್ತ. ಹೌದಿಲ್ಲ? ಇಲ್ಲಿ ಗಂಟೆ ಟಪಿಗಿನ ಹಾರ್ತಿದ್ ನಿಮ್ದು. ನನ್ನ ಕಡೆ ಅಲ್ಲ, ಮಗನ ಕಡೆಯಿಂದ ಹಾರ್ತ. ಮಗನ ಕಡೆ ನೀವ್ ಹೋಗಿ ಅಲ್ಲ ನಾನು ಸಿಗಿಸ್ಕೊತಿ. ಹೌದ್ರಿ. ಅಂತಂಬ್ರಿ ಹೆಂಗ್ ಬಿಡ್ಯಾಕ್ ಬರ್ತದ್ರಿ ಹೇಳ್ತಿದ್ದವ. ಅಕ್ಕ ನಾಳೆ ನಿನ್ನ ಗಂಡನ ಮಣಿ ಮಾಡಿ ಕೊಟ್ರ ನೀನು ಮುರಿದು ಮುಂಡಿ ಮುಚ್ಚಿ ಕೊಡಾರ ನಾವೇ. ಹೌದ್ ನೀನು ಸಾಯೋ ಮಠ ನೀನ್ ಹೆನಕ್ ಹೊಲ ಮಣಿನ ಬಿಟ್ಟು ಹೋಗಿರ್ತಾರ ಆಗ್ತಂಗ್ಯಾರ. ಹೌದು. ಕೊಡದ ಏನ್ ಮಾಡ್ತೀರಿ ನೀವು? ಇವತ್ತು ನಾ ಬೇಡ ಬಿಡು, ನಾ ಏನು ಲಗ್ನ ಆಗಬೇಕು ಮಕ್ಕಳು ಆಡಬೇಕು ನನಗೆ ಆಸೆ ಬಿಟ್ಟಿನ ಆ ಮಾರ್ಗ ತುಳಿದೇನೆ ಇಲ್ಲ. ಹೌದಿಲ್ಲ? ನನ್ನ ಮಾರ್ಗ ಇದ್ದಿದ್ದೆ ರೂಟ್ ಬೇರೆ ಅದ. ಆದ್ರೆ ನೀ ಅಕ್ತಂಗ್ಯಾರ ಇಡೀ ಅಕ್ತಂಗ್ಯಾರ ಹೇಳಕತ್ತೀನಿ. ನೀವು ಆದ್ರೆ ಸಾಕೇ ಇದೆ. ಮನಿಯೊಳಗ ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿದಂಗ ಗಂಡನ ಮನಿ ಮಾಡಿ ಕೊಡಬೇಕು. ನಿಮ್ಮ ಹೆಣಕ ಅವ್ರ ಹೊಲ ಮನಿನೇ ಬಿಟ್ಟು ಹೋಗಿರ್ತಾರ. ಏನು ಉಪಕಾರ ಬಿಟ್ಟು ಹೋಗ್ತಾರೆ? ಏನೋ 10-15 ಸಾವಿರ ರೂಪಾಯಿ ನಿಮ್ ಹಣ ಲಗ್ನ ಮಾಡಿ ಖರ್ಚು 10-15 ಸಾವಿರ ರೂಪಾಯಿ ಮದುವೆ ಹಾಕ್ರಿ. ಈಗ 15 ಲಕ್ಷ ರೀ. 15 ಲಕ್ಷ. ಮತ್ತ ನೀವು ತಿಳ್ಕೋದ್ರ ನಾ ಏನ್ ಮಾಡ್ಲಿ? ಅದಕ್ಕಾಗಿ ಇರ್ಲಿ. ಅದಕ್ಕಾಗಿ ಆಚೆ ಕಡೆ ಸರ್ಜೋಡಿ ಅವ್ರ ಕಲಾವಿದ್ರು ಹೇಳಿದ್ರು. ಹೌದು. ಒಂದು ಪ್ರಶ್ನೆ ಕೇಳಿದೆ ನಾನು. ಏನ್ರಿ? ಏನು ಕೇಳಿದೆ ಪತ್ರ? ಏನ್ರಿ? ಇನ್ನೊಂದು ಮಾತಾಡೋ ಸಂದರ್ಭದಾಗ ಹೇಳಿದ್ನಿ. ಏನ್ರಿ? ತಮ್ಮ ನೀನು ಲಗ್ನ ಮಾಡಿದ್ನಿ. ಹೌದು. ಲಗ್ನ ಮಾಡಿನಕರೆ ಹೆಂಡತಿ ಜೋಡಿ ಕರೆಕ್ಟ್ ಆಗಿ ಮನ್ಯಾಗ ಇಟ್ಕೊಂಡು ಹೆಂಡತಿನ ಕುರಿ ಕಾಯ್ಕೋತ ಹೆಂಡತಿನ ಮನ್ಯಾಗ ಇಟ್ಕೊಂಡು ಜಪಾನ ಮಾಡು. ಎಲ್ಲಾರ ಹೆಂಡತಿನ ಬಿಟ್ಟು ಬರಬೇಡ ಅಂದಿದ್ದೆ ನಾನು. ಅವಾಗ ಏನ್ ಹೇಳ್ತಾರ್ರಿ ಅವರು? ಅಂದ್ರ ಬೀರ ದೇವ್ರ ಹೆಂಡತಿನ ಆರ್ಯವಾಡ್ಯಾಗ ಕಾಮರತಿನ ಆರ್ಯವಾಡಿಗೆ ಬಿಟ್ಟಾನ. ನೀ ಹಂಗೆಲ್ಲ ಮಾಡಬೇಡಪ್ಪ ಆತಳಿ ಅಂದಾಗ ತಮ್ಮ ಒಂದು ಮಾತು ಹೇಳಿದ. ಏನತ್ರಿಪ್ಪ? ಅಕ್ಕ ಮೊದಲ ಜಗಳ ಕಡ್ಡಿ ಕೊರದೆ ಬೆಂಕಿ ಹಚ್ಚಿದಾಕಿ ನೀ ಅಂತಾನ ನನಗ. ಶಬಾಷ್ ಹುಲಿಯ. ವಿಚಾರ ಮಾಡ್ರಿ ಬಂಧುಗಳೇ, ಕಾಕ ಹಿರಿಯರಿದ್ರಿ ನೀವೆಲ್ಲಾರು. ಏನ್ರಿ? ಹೆಂಗ್ರಿ? ಅಂದ್ರ ನೀನ ಹೆಂಡತಿ ಕಾಮರತಿ ಬೀರಣ್ಣ ದೇವ್ರ ಹೆಂಡತಿ ಕಾಮರತಿ ನೀರಿಗೆ ಹೋಗ್ಯಾರಲ್ರಿಪ್ಪ ನೀರಿಗೆ. ವಿಚಾರ ಮಾಡ್ರಿ ಮಾತಾ. ನೀರಿಗೆ ಹೋಗ್ಯಾಳ. ನೀರು ತುಂಬಲಿಕ್ಕತ್ತಾಳ. ಶಿವಾರ ಬೆಂದಿಗೆ ತೊಳೆದ ತುಂಬಲಿಕ್ಕತ್ತಾಳ. ನೀರಾಗ ತನ್ನ ಪ್ರತಿಬಿಂಬ ಕಾಣ್ಲಿಕ್ಕತ್ತದ. ತನ್ನ ಮುಗುಣತ್ತ ಕಂಡದ. ಸಡನ್ ಆಗಿ ಒಂದು ಮೀನು ಬಂದು ಮುಗುಣತ್ತ ಕಿತ್ಕೊಂಡು ಹೋದಂಗಾಗ್ಯದ. ಇದೆಲ್ಲ ಎದರಾಗ್ರಿ? ನೀರಾಗ. ಹೌದು. ಕರೆಕರೆ ನೀರಾಗಿದು. ಕರೆ ಅಲ್ಲ. ಹೌದಿಲ್ಲ? ಈಗ ಕಾಮರತಿ ಏನ್ ಮಾಡ್ಲಾಕಿದ್ದಾಳ? ಏನ್ರಿ? ನಾನು ಮುಗುಣತ್ತ ಕಳ್ಕೊಂಡದ ತಿಳ್ಕೊಂಡು ನೀರಾಗನೆ ಮುಗುಣತ್ತ ಹುಡುಕಾಡಕತ್ತಾಳಕ್ಕೆ ಮುಗುಮಟ್ಟ. ಶಬಾಷ್ ಹುಲಿಯ. ಹೌದಿಲ್ಲ? ಮುಗುಮಟ್ಟ ಸಿಗುವತ್ತಿಗೆ ಬರೇ ನೀರಾಗ ಹುಡುಕಾಡೋದು ನಡೆದ. ನಾವ್ ಸಂಜೆ ವಿಷಯ ನಡೆದ. ಈ ವಿಷಯ ನಿನಗೆ ನಾಳೆ ಸಿಗ್ತತಿ ಸಿಗುದಿಲ್ಲ. ಹೊಳ್ಳಿ ನನಗೆ ಟೈಮು ಬರುದಿಲ್ಲ. ಹೊಳ್ಳಿ ನಾ ಹಾಡಂದ್ರೆ ಸ್ಟೇಜಿಗೂ ಬರುದಿಲ್ಲ. ಅವ್ರು ಕೂಡ ಕೊಟ್ಟು ಬಿಡ್ತೀನಿ. ವಿಷಯ ಕೇಳ್ರಪ್ಪ. ಎಲ್ಲ ವಿಷಯ ಯಾಕಂದ್ರ ಇಟ್ಟೇ ಕೇಳ್ಬೇಕ ಅಷ್ಟೇ. ಇಡ್ಡಟ್ರಾಗ ಉಪಯೋಗ ಮಾಡ್ಕೋಬೇಕು. ಹೌದಿಲ್ಲ? ನೀರಾಗ ಹುಡುಕಾಡಕತ್ತವ. ಏನ್ರಿ? ಮುಗುಮಟ್ಟ. ಹೌದ್ರಿ. ಮುಗುಮಟ್ಟ ನೀರಾಗ ಹುಡುಕಾಡಕತ್ತವ. ಸಿಗವಲ್ತು. ಲೇಟ್ ಆಯ್ತು. ತಾಸಲ್ಲ 2 ತಾಸು ಹೋಯ್ತು. ಹೆಂಡತಿ ಮನೆಗೆ ಹೋಗ್ಲಿಲ್ಲ. ಬೀರಣ್ಣ ದೇವ್ರ ಅಕ್ಕ ಮಾಯಕ್ಕ. ಬೀರಣ್ಣ ದೇವ್ರ ಅಕ್ಕಾಗಿರ್ತಕ್ಕಂತಕ್ಕೆ ಮಾಯಕ್ಕ ಬೀರಪ್ಪ ಹೇಳ್ತಾಳ. ಏನತ್ರಿ? ತಮ್ಮ ನಿನ್ನ ಹೆಂಡತಿ ನೀರಿಗೆ ಹೋಗ್ಯಾಳ.
ತಾಸಲ್ಲ 2 ತಾಸು ಹೋಯ್ತು. ಹೋಗಿ ಅರ್ಧ ತಾಸಿನ ಒಳಗೆ ಬರುವಂತ ಹಾದಿ ಐತಿ. ತಾಸಲ್ಲ 2 ತಾಸಾರು ಇನ್ನೂ ಬರವಾಳು ಅಂತ ತಿಳ್ಕೊಂಡು ಚುಚ್ಚಿ ಮಾತಾಡಲು ಆ ಅಕ್ಕನ ಮಾತು ಕೇಳಿ ಬೀರಣ್ಣ ದೇವರು ಜಗಳ ತೆಗೆದಿಲ್ಲಿ ಹೆಂಡತಿನ ಯಾಕಂದ್ರ ಹೆಂಡತಿ ಮೇಲೆ ಸಂಶಯ ಮಾಡಿ ಹೆಂಡತಿನ ಕರ್ಕೊಂಡು ಬಂದ ಮುಂದೆ ಏನ್ ಮಾಡ ಆರೆವಾಡಿಗೆ ಬಿಟ್ಟ. ಹೌದ್ರಿಪ್ಪ. ಅಂದ್ರ ಬೀರಪ್ಪಗ ನಿಮಗ್ ಹೆಂಡತಿ ಮೇಲೆ ವಿಶ್ವಾಸ ಇಲ್ದಂಗ ಆಯ್ತಿರಲ್ಲ, ಹೌದಿಲ್ರಿ? ಹಂಗೆ ಐತಲ್ಲ ಇದು. ಏ ತಮ್ಮ ಯಾನು ಮಾತಾಡ್ಲಕತ್ತಿ ವಿಷಯ ವಿಶ್ವಾಸ ಇಲ್ಲ ನಿನಗೆ ವಿಷಯ ಯಾರು ಹೇಳಿದ್ರು? ಇದನ್ನ ಯಾನೋ ಮಾತಾಡಕರೆ ಯೂಟ್ಯೂಬ್ ಅದ. ಹಾಲು ಮತ್ತ ಧರ್ಮಕ್ಕೆ ಧಕ್ಕೆ ತಂದಿರಬಾರ್ದು, ಧಕ್ಕೆ ಆಗಿರ್ಬಾರ್ದು, ಹೌದಿಲ್ಲ? ಹೇಳಕತ್ತಿದೆ ಬೀರಣ್ಣದವ್ರು ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಎಲ್ಲ ಗೊತ್ತಿರ್ತಿತ್ತು, ಎಲ್ಲ ಹೇಳ್ತಿದ್ರು. ಎಲ್ಲ ದೇವ್ರ ಸಾಕ್ಷಾತ್ ಶಿವನ ಅವತಾರ ಬೀರಪ್ಪ. ಹೌದಾ? ಅಂತ ಶಿವನ ಅವತಾರ ಬೀರಪ್ಪಗ ನನ್ನ ಹೆಂಡತಿಯಲ್ಲಿ ತಪ್ಪು ಮಾಡ್ಲಕತ್ತಾಳ, ಏನು ಎದಕ್ಕೆ ನಿತ್ತಾಳತ್ತ ಅನ್ನೋದು ಬೀರಪ್ಪಗೆ ಗೊತ್ತಾಗಲಿಲ್ಲ ನಿಮಗ? ಇದು ಬೇಕಲ್ಲ, ಆಗದಿತ್ತಲ್ಲ ಪವಾಡ ಪುರುಷವ ನೀವ. ಕಂಡ ಕನಸ ಉಂಡುಟ್ಟ ಹೇಳ್ತಿದ್ದ ಇವ, ಹೇಳ್ತಿದ್ರಲ್ರಿ. ಅಂತ ತಾಕತ್ ಬೀರಪ್ಪಗದ. ಮತ್ತೆ ಹೆಂಡತಿ ಮೇಲೆ ಸಂಶಯ ಪಟ್ಟು ಆರೆವಾಡಿಗೆ ಬಿಟ್ಟಿರ್ತಂದ್ರ ಒಂದ್ ಮಾತ ಏನ್ರಿ? ನೀ ಹೇಳಿದ ಪ್ರಕಾರ ಬರೋನು ಆರೆವಾಡಿಗೆ ಬಿಟ್ಟಾನಂತ ತಿಳ್ಕೊಳ್ಳೋದು. ಹೆಂಡತಿನ ಲಗ್ನ ಆಕೆ ತವ್ರ ಮನಿ ಅವ್ರ ಯಾವ್ರಿ? ಚಂದನಗಿರಿ. ಹೌದ್. ನಗರಿ ಪಟ್ಟಣ ನಾರಾಯಣಗೌಡನ ಮಗಳ ಕಾಮರತಿ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಹೆಂಡತಿ ತಪ್ಪು ಮಾಡಿದ್ರು ಕೂಡ ಗಂಡನ ಮನ್ಯಾಗ ತಪ್ಪು ಮಾಡಿಲಿ, ಗಂಡ ಹೆಂಡತಿ ಜಗಳಾಡ್ರು ಕೂಡ ಹೌದು. ಹೆಂಡತಿನ ಎಲ್ಲಿ ಬಿಡ್ಬೇಕ್ರಿ? ತವ್ರ ಮನೆಗೆ ಕಳಿಸ್ಬೇಕಲ್ರಿ ಹಳ್ಳಿ. ಕಳಿಸ್ಬೇಕಲ್ರಿ. ಮತ್ತೆ ಆರೆವಾಡಿ ತವ್ರ ಮನಿ ಐತಿ ಆಕಿಗೆ? ಇಲ್ಲ. ಏ ತಮ್ಮ ವಿಷಯ ಎಲ್ಲದ ನಿಂದು? ನಡಬರಕ್ಕೆ ಮಾತಿವ ಮಾನ್ಯವಾದದ ವಿಷಯ ಉಳ್ದೈತಿತ್ತ. ಇವತ್ತು ನಮ್ಮ ಅಕ್ಕ ಯಾನು ಮಾತಾಡ್ತಾಳ ಮಾತಾಡ್ಲತ್ತ. ನೀ ಯಾವ್ದಕ್ಕೂ ಒಂದು 10% ಬಂದಿಲ್ಲ ವಿಷಯದಾಗ. ಸನಿಪಿ ಇಲ್ಲ ಒಣ. ನಿನ್ನ ಹೆಂಡತಿ ಇವತ್ತು ನನ್ನ ಮಗಳ ನಿನ್ನ ಲಗ್ನ ಮಾಡಿ ಕೊಟ್ಟನೆ. ಹೌದು. ನನ್ನ ಮಗಳ ನಿನ್ನ ಮನ್ಯಾಗ ತಪ್ಪು ಮಾಡ್ಯಪ್ಪ ಅಂದ್ರ ಒಂದೆರಡು ಹೊಡಿ ಬಡಿ ಬಡಿ ನೇರವಾಗಿ ನನಗೆ ಆಕಿ ಗಂಟು ಕಟ್ಕೊಂಡು ನನ್ನ ತವ್ರ ಮನೆಗೆ ನನ್ನ ಮನೆಗೆ ಹಚ್ಕೊಡು. ಹೌದು, ಕಳಿಸ್ಬೇಕು. ಮನೆಗೆ ಕಳಿಸ್ಬೇಕಾಗಿತ್ತು. ನೀನು ಎಲ್ಲಿ ಬೀರಪ್ಪ ಆರೆವಾಡಿ ಕಳಿಸ್ಯಾನ. ಆರೆವಾಡಿನಕ್ಕೆ ತವ್ರ ಮನಿಯನ ಇಲ್ಲ. ಇಲ್ಲ. ಏನು ಸಂಬಂಧಿಕರ ಮನಿಯನ ಇಲ್ಲ. ಇಲ್ಲ. ಇವತ್ತು ನೋಡಿ ಏನೋ ಗಂಡ ಐತಿ ಜಗಳಪ್ಪ, ಒಂದೆರಡು ದಿನ ಆ ಅತ್ತಿ ಮಾವನ ಬಿಟ್ಟ ಅಣ್ಣ ತಮ್ಮರ ಮನ್ಯಾಗಾರ ಇರ್ತಾರೆ, ಸಂಬಂಧಿಕರ ಮನ್ಯಾಗ ಇರಬಹುದು. ಹೌದು. ಯಾಕಂದ್ರೆ ಅವ್ರು ನಮ್ಮ ರಕ್ತ ಸಂಬಂಧಿಗಳಾಗ್ತಾರ. ಹೌದು. ಆರೆವಾಡಿ ಸಂಬಂಧ ಇಲ್ಲ ಅಲ್ಲಿ. ಹೌದು. ಯಾದಕ್ಕೆ ಸಂಬಂಧ ಇಲ್ಲ? ಯಾಕ್ರಿ? ಈಕೆ ತವ್ರ ಮನಿ ಅಂತ ಅನ್ನುವಂತ ಇಲ್ಲಿ ಸಂಬಂಧ ಇಲ್ಲ. ಇಲ್ಲ. ಹೌದಿಲ್ಲ? ಹೌದು. ಮತ್ತೆ ಇಲ್ಲಿ ಯಾಕಿಟ್ಟ? ಹೋಗಿ ನೀ ಯಾಕಿಟ್ ನೀನು ಹೇಳ್ತೀನ? ನಿನಗೊಂದು ವಿಷಯ ಕೇಳಕತ್ರ ಬಿಕ್ಕಾಕ ಬರಲ್ಲ ತಮ್ಮ. ಸುಮ್ಮನೆ ಆಟ ಮಾತಾಡಕತ್ತಿ ಮಾತಾಡು. ಮೊನ್ನೆ ನಾನು ಜಗಳಿತಾ ಇದ್ದೀವ ನಿನ್ನ ಮಗಳ ಜೋಡಿ ಸೀದಾ ಒಯ್ದ್ರಿ ನಿನ್ನ ಮಗನಿಗೆ ಹಚ್ಚಿ ನಾ ಅಂತರು. ನೀ ಮತ್ತೆ ನೀ ದಿನ ಕುಡಿದು ಜಗಳ ತೆಗ್ಯಾವ. ಮತ್ತೆ ನಾ ಎಟ್ರು ತಡದಳಾಕಿ ನಿನ್ನ ಜೋಡಿ 2 ಮಕ್ಕಳ ತಡದನ ಹೆಚ್ಚಿನ ಮಾತಾಕಿ. ನಾ ಅಂತರು ನಡಬರಕೆ ಬಿಟ್ಟಿಲ್ಲಪ್ಪ. ಹೌದಿಲ್ಲ? ನೇರವಾಗಿ ತವ್ರ ಮನೆಗೆ ಹಚ್ಕೊಡ್ಬೇಕು. ಆರೆವಾಡಿಗೆ ಹಚ್ಕೊಟ್ಟೆ ಅಂದ್ರೆ ಆರೆವಾಡಿ ಆಕಿಗೆ ತವ್ರ ಮನಿನೂ ಅಲ್ಲ ಅಲ್ಲ ಅನ್ನುವಂತ ನಂದು ವಾದದ ತಮ್ಮ. ಹೌದಾ? ನೀ ಹಿಂಗ ಕತ್ತಿ ಕಟ್ಟಿ ಹೇಳಕತ್ತಿಲ್ಲ, ಇಂತ ಕತ್ತಿ ಕಟ್ಟಿ ಬಾಳ ಹೇಳ್ತೀನಿ. ಹೌದು. ಯಾಕಂದ್ರೆ ಬೀರಣ್ಣ ದೇವ್ರು ಕುರಿ ಕಾಯ್ತಿದ್ದ. ಹೌದು. ಕುರಿ ಕಾಯೋ ಸಂದರ್ಭದೊಳಗ ಏನಾಯ್ತ್ರಿ? ಯಾರು ಹೆಂಡತಿ ಕೂಡ ಕುರಿ ಕಾಯಕ್ ಹೋಗಿದಾಳ. ಹೌದು. ಒಂದು ಸಂದರ್ಭದಾಗ ಬೀರಣ್ಣ ದೇವ್ರ ಮನೆಯೊಳಗ ಅದಾರ ಹೆಂಡತಿ ದೋತ ಮಳಿ ಹತ್ತದ. ಹೌದು. ಕುರಿ ಬಿಟ್ಟಾಳ. ಕುರಿ ಬೆನ್ನ ಹತ್ತಿ ಹೋಗ್ಯಾಳ. ಅವಾಗ ಕಾಲುಂಗ್ರ ಏನಾಗ್ಯದ್ರಿಪ್ಪ? ಅಕ್ಕಿ ಕಾಲುಂಗ್ರ ಬಿಚ್ಚಿ ಕೆಸರಾಗ ಮುಳುಗ್ಯದ. ಕಾಲುಂಗ್ರ ಕಳ್ಕೊಂಡಾಳ. ಕಾಲುಂಗ್ರ ಕಳ್ಕೊಂಡ ನಂತರ ಈಕೆ ಮನಿ ಅಲ್ಲೇ ಹೊಲದಾಗ ಕಾಲುಂಗ್ರ ಹುಡುಕಾಡಕತ್ತಾಳ ಈಕೆ ಕಾಮರತಿ. ಹೊಲದಾಗ ಕಾಲುಂಗ್ರ ಹುಡುಕಾಡತ್ತಲ್ಲ, ಕುರಿ ಹೊಡ್ಕೊಂಡು ಹೋಗಲಿಲ್ಲ, ಲೇಟ್ ಆಯ್ತು. ಹೋಗ್ಲಿಲ್ರಿಪ್ಪ. ಗಂಡ ಸಿಟ್ಟಿಗೆ ಬಂದ ಬೀರಪ್ಪ ಬಂದ ಮೇಲೆ ಹೆಂಡತಿ ರಾತ್ರಿ ಆದ್ರೂ ಮನಿಗೆ ಬರವಾಳ. ಹೌದು. ಕುರಿ ಹೊಡ್ಕೊಂಡು ದೊಡ್ಡಿಗೆ ಬರವಾಳ ತಿಳ್ಕೊಂಡು ಸಿಟ್ಟಿಗೆ ಮಾಡ್ಕೊಂಡ ಸಿಟ್ಟಿಗೆ ಬಂದ ಸಂಶಯ ಮಾಡಿ ಏನಾರ ಬಿಟ್ಟನಕಿನಲ್ಲಿ ಇಲ್ಲ ಇಲ್ಲ ತಮ್ಮ. ವಿಷಯ ನೀ ಸಿದ್ಧಾಟಿಕೆ ವಿಷಯ ಬಹಳ ಗುಮ್ಮದವ. ಇನ್ನೊಂದು ಮಾತು ಹೇಳಿದ್ರೇನ ಏನ್ರಿಪ್ಪ? ಆರೆವಾಡಿಗೆ ಬಿಟ್ಟು ಕಾಮರತ್ತಿನ ಆರೆವಾಡಿಗೆ ಬಿಟ್ಟ ಬೀರಪ್ಪ ಅಂತ ಹೇಳ್ತಾರಿ. ಹೌದಿಲ್ಲ? ಹೌದು. ಮತ್ತ ಹಬ್ಬರ ಹೆಂಗೈತಿ ನಿಂದ? ರೇವಣ ಸಿದ್ದನ ಹಬ್ಬದಾಗ ಮಾಯಕ್ಕದಾಳ ಅದಾರ, ಹೆಂಡತಿ ಕಾಮರತಿ ಅದಾಳ ಅದಾರಿ, ನೀನು ಅದೇ ರೀ, ನಿನ್ನ ಗೆಳೆಯರ ಬಂಧು ಬಳಗದವ್ರು ಎಲ್ಲಾನು ಅದ್ರಿ ಅದೇ ರೀ. ಹೌದಿಲ್ಲ? ಹೌದ್ರಿ. ಮತ್ತ ಹಬ್ಬದಾಗ ಅದಾಳಲ್ಲ ಮಾಯಕ್ಕ, ಯಾರು ಕಾಮರತಿ. ಮತ್ತ ಆರೆವಾಡಿಗೆ ಹೆಂಗ ಬಿಟ್ಟು ನೀನ?
ಮತ್ತ ಆರೇವಡಿಗೆ ಬಿಟ್ಟಿಪ್ಪ ಅಂದ್ರೆ ಹಬ್ಬಕ್ಕೆ ಯಾಕೆ ಬರ್ತಾಳಕ್ಕಿ? ಇದು ಬೇಕಲ್ಲ. ಎಲ್ಲಿ ವಿಷಯ ಯಾನ ಸಂಬಂಧ ಇಲ್ಲದವ. ಹೌದಿಲ್ಲ? ಇರ್ಲಿ. ಅದಕ್ಕಾಗಿ ಅದಕ್ಕೆ ಹೇಳಿ ನೋಡ, ನೀ ಈ ಪೈಲಾಸಂದಾಗ ನೀನು ಅವತಾರ ನೋಡಿ ನೀ ವಿಷಯ ಕೆಡಿಸ್ತಿ ಅನ್ನೋದು ಗೊತ್ತಿದ್ದೆ ನಿನಗೆ. ಆ ಮಾತು ಮಾತಾಡಿದ್ದೆ ನಾ. ರಾವ್ ಆಗ್ಯಾನ್ರಿ ಅಣ್ಣ. ರಾವ್ ಇಲ್ಲ, ಅವನೇನ್ ತಪ್ಪಲ್ಲ. ಆ ಕೆಳಗೆ ಕೂತ ದಿಮ್ಮ ಬಾರಿಸ್ತದ ಅದ ತಮ್ಮ, ಅದು ಹುಚ್ಚ. ಆ ಹುಚ್ಚನ ಮಾತು ಕೇಳಿ ಈ ಹುಚ್ಚಾಗ್ಯದ. ಅವ್ರಿಗೆ ಗೊತ್ತ್ರಿ. ಈ ಇಬ್ಬರು ಹುಚ್ಚುಗಳ ಮಾತು ಕೇಳಿ ಆ ಗಾಡಿಯನ್ ಹುಚ್ಚಾಗ್ಯದ. ಶಬಾಷ್ ಹುಲಿಯ. ಹೌದಿಲ್ಲ? ಇವ್ ಮೂರು ತಲೆ ಕೆಟ್ಟು ಬಿಟ್ಟ ಇವತ್ತ ತಮ್ಮ. ಇರ್ಲಿ, ಅದಕ್ಕಾಗಿ ತಮ್ಮಗೆ ಎಟ್ಟು ತಿಳಿದ ಅವನು ಮಾತಾಡಿದಾನ, ನಮಗೆ ಎಟ್ಟು ತಿಳಿದ ನಾವು ಮಾತಾಡಿದೀವಿ. ಯಾಕಂದ್ರ ನೀ ಹೆಂಡತಿ ಮೇಲೆ ವಿಶ್ವಾಸ ಇಲ್ಲರಕ್ಕ ಆರೇವಾಡಿಗೆ ಬಿಟ್ಟಂಗಾಯ್ತು ಪರಿಸ್ಥಿತಿ ನಿಂದು. ಯಾಕಂದ್ರ ಜೀವನದೊಳಗ ಇರ್ಲಿ ನೀನು ಇರ್ಬೇಕಪ್ಪ. ನಿನ್ನ ಹುಡುಗಿ ಅಲ್ಲ, ಇದೇ ನೀ ಹಾಡತ್ ಮುಂದ ಕೂಗ್ ಹೊಡ್ಯಾಕೈತಿದ್ದಿ. ಎಲ್ಲಿ ಅಂತ ನಾನು ನೋಡಕ ಇಲ್ಲೇ ಮುಂದೆ ಕೂತಿ, ನೀನು ನೋಡೇನೇ ಇಲ್ಲ. ಅಲ್ಲೇದಿ ಹುಲಿ ಇಲ್ಲಿ ಕೂತ ಇಲ್ಲಿ ಮುಂದೆ ಕುಂದ್ರ ಕಾಣ್ತೀನಿ ನನಗೆ ನೀ. ಹಾ ಕಾಣುವಲ್ಲಿ. ಇರ್ಲಿ, ಅವರು ಇರ್ಬೇಕ್ರಿ. ಯಾಕೆ ನೀತಿ ಬರ್ತದ ಅಂತವ್ರು ಇದ್ರಿ ನಮಗೂ ಸ್ವಲ್ಪ ಯಾಚರದಂಗ ಇರ್ತದ. ಹೌದಿಲ್ಲ? ಹೌದ್ರಿ. ಅದಕ್ಕಾಗಿ ಮತ್ತ ನನಗ ಇಟ್ಟು ಅಲ್ಲ, ನಾ ಒಂದ್ ಮಾತು ಹೇಳ್ತೀನಿ ಕೇಳೋ. ಅಣ್ಣ ಇರ್ಗಪ್ರಿ, ನನಗ ಇಟ್ಟು ಕಾಡಕತ್ತಿ ತಂಗಿಗೆ, ಮನ್ಯಾಗ ವೈನಿಗೆ ಇಟ್ಟು ಕಾಡ್ತಿಪ್ಪ ದಿನ. ಅದು ಕಾಡೋದು ಬಿಡ್ರಿ. ಎದ್ದು ಬಂದಿನಿ ಮತ್ತೆ ಆಟೆ ಕುಂದ್ರು. ಈ ಟೈಮದಾಗ ಅಂಗಡಿ ತರದದು ಮರ ನಾನು ಇವಾಗ ಹೇಳಪ್ಪ, ನಾ ಇಟ್ಟು ಬರ್ತೀನಿ. ಗಾಡಿ ಹೋಗಿ ಮುಗಿಸ್ಕೋತ ನನ್ನ ಕಡೆಯಿಂದ. ಇರ್ಲಿ, ಅದಕ್ಕಾಗಿ ಜೀವನದೊಳಗ ವಿಶ್ವಾಸ ಅನ್ನೋದು ಇರಬೇಕು. ಹೆಂಗ ಅನ್ನೋದು ಒಂದು ಮಾತು ಹೇಳ್ತೀನಿ ಬಂಧುಗಳು, ಒಂದು ನಿಮಿಷದ ಒಳಗೆ ಮುಗಿಸ್ತೀನಿ. ಹೌದ್ರಿ. ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ? ಜ್ಞಾನ, ವಿಶ್ವಾಸ ಮತ್ತು ಸಂಪತ್ತ. ಹೌದು, ಸಂಪತ್ತ. ಮೂರು ಮಂದಿ ಗೆಳೆಯರು ಇವರು. ಹೌದು, ಮೂರು ಮಂದಿ ಗೆಳೆಯರು. ಜ್ಞಾನ, ವಿಶ್ವಾಸ, ಸಂಪತ್ತ ಮೂರು ಮಂದಿ ಗೆಳೆಯರತ್ತ. ಹೌದು. ಇವ್ರ ಗೆಳೆಯರ ಮೂರು ಮಂದಿ ಒಂದು ಸಂದರ್ಭದಾಗ ಅಗಲು ಸಂದರ್ಭ ಬಂದಾಗ್ರಿಪ್ಪ. ಏನು ಹೊಳ್ಳಿ ನಾವು ಮೂರು ಮಂದಿ ಯಾವಾಗ ಕೂಡುದು ಅಂತೇಳಿ ಮೂರು ತಮ್ಮಲ್ಲೇ ಮಾತಾಡ್ಕೋತಿದ್ರು ಅವರು. ಮಾತಾಡ್ಲಕತ್ತೀರಿಪ್ಪ. ಅವಾಗ ಜ್ಞಾನ ಅಂದತ್ತ, ಇಲ್ಲಿ ಎಲ್ಲಿ ಸಿಗ್ತೀವ ಅಂದ್ರತ್ತ ಅವ್ರಿಬ್ರು. ಹೌದು. ಆ ಜ್ಞಾನ ಏನಂದತ್ತ, ಏನತ್ರಿ? ನಾ ಪುಸ್ತಕದೊಳಗೆ ಸಿಗ್ತಾನ ಅಂದತ್ತ. ಅವ ಪುಸ್ತಕ ಒಳಗೆ ಜ್ಞಾನ ನಾ ಪುಸ್ತಕದೊಳಗೆ ಸಿಗ್ತೀನಿ. ಹೌದು. ಆದ್ರ ಸಂಪತ್ತು ಕೇಳಿದತ್ತ. ಅವಾಗ್ರಿ ಜ್ಞಾನ ಮತ್ತು ವಿಶ್ವಾಸ ಇಬ್ರು ಕುಡಿಕ ನೀ ಎಲ್ಲಿ ಸಿಗ್ತಿ ಅಂದ್ರತ್ತ ಅವ್ರ. ಅವಾಗ ಏನ್ ಹೇಳ್ತಾನ್ರಿ? ಸಂಪತ್ತು ಹೇಳಿದತ್ತ, ಏನತ್ರಿ? ನಾ ಶ್ರೀಮಂತರ ಮನ್ಯಾಗ ಸಿಗ್ತೀನಿ ಅಂದತ್ತೇವ್. ಶ್ರೀಮಂತರ ಮನ್ಯಾಗ ಸಿಗ್ತೀನಿ. ಹೌದು, ಸಂಪತ್ತು ಇಲ್ಲದ ಶ್ರೀಮಂತರ ಮನ್ಯಾಗ ಇರ್ತದ. ಹೌದು. ಬಡವ್ರ ಮನ್ಯಾಗ ಹುಡುಕಾಡ್ರೆ ಸಿಗುದಿಲ್ಲ, ಘಟದಂಡ ಹುಡುಕಾಡ್ರೆ ಸಿಗುದಿಲ್ಲ. ಹೌದು. ಹೌದ್ರಿಪ್ಪ. ನಾ ಶ್ರೀಮಂತರ ಮನ್ಯಾಗ ಇರ್ತೀನಂದ ಸಂಪತ್ತು ಅಂದತ್ತ. ಅಂದಾಗ ಜ್ಞಾನ ನಾ ಪುಸ್ತಕದೊಳಗೆ ಇರ್ತೀನಿ ಅಂದತ್ತ. ಹೌದು. ಈ ವಿಶ್ವಾಸ ಸುಮ್ಮ ಕೂತತ್ತ ಕೆಳಗ್ ಚಂಡ ಹಾಕೊಂಡ. ಹೌದು, ತಲಿ ತೆಳಕ್ ಮಾಡಿ ಸುಮ್ ಕೂತ ಇವ. ಇವ್ರಿಬ್ರು ಗೆಳೆಯರು ಕೇಳತ್ತ, ಏನತ್ರಿ? ಅಲ್ಲೋ ನೀ ಇರೋ ಜಾಗ ಎಲ್ಲಿ ಹೇಳು. ನಿನ್ನ ನೋಡೋ ಆಸೆ ನಮಗಾಯ್ತು, ನಾವೇ ಬರ್ತೀವಿ. ನೀ ಎಲ್ಲಿರ್ತಿ ಹೇಳಂದ್ರತ್ತ. ಹೇಳಂದಾಗ್ರಿ. ಅವಾಗ ವಿಶ್ವಾಸ ಏನಂದತ್ತ, ಏನತ್ರಿ? ಏ ಗೆಳೆಯರೇ, ಒಮ್ಮೆ ನಾ ಹೋದ್ನಾರ ವಾಪಸ್ ಎಂದು ಬರಲ್ಲ ಅಂದತ್ತ. ಅವ್ ನೋಡ್ರಿ, ಶಬಾಷ್ ಹುಲಿಯ. ಹೌದಿಲ್ರಿ? ಒಮ್ಮೆ ನಾ ಹೋದ್ಲಿ ಅಂದ್ರ ಹೊಳ್ಳಿ ಜೀವನದಾಗ ಹೊಟ್ಟೆ ವಾಪಸ್ ಬರುವುದಿಲ್ಲ. ಹೌದು. ಹೌದು. ಹಂಗ ಮನುಷ್ಯನ ಬಲ್ಲಿ ತಮ್ಮ ಅಹಂಕಾರ. ಒಮ್ಮೆ ವಿಶ್ವಾಸ ಹೋಯ್ತದ್ರ ಹೊಳ್ಳಿ ಹೊಟ್ಟೆ ವಿಶ್ವಾಸ ಬರುವುದಿಲ್ಲ, ಸಿಗುದಿಲ್ಲ. ಹಂಗ ನೀ ವಿಶ್ವಾಸ ಕಳ್ಕೋಬೇಡ ಅಕ್ಕಂದ. ಹೌದು. ಹೌದು. ಹಂಗ ನಿನ್ನ ಹೆಂಡತಿ ವಿಶ್ವಾಸ ನೀ ಕಳ್ಕೋಬೇಡ. ಹೌದು. ಹೌದು. ಅಕ್ಕನ ಮಾತು ಕೇಳಿ ಆರೇವಡೆಗೆ ಬಿಡಬೇಡ. ಒಮ್ಮೆ ವಿಶ್ವಾಸ ಕಳ್ಕೊಂಡಿದ್ರೆ ಸಂಸಾರ ಸರಿ ಸಾಗುದಿಲ್ಲ. ಮತ್ತೆ ನೆರಮಣ್ಣವ್ರು ನಿಮ್ಮ ಅಕ್ಕಂಗ್ಯಾರ ಮಾತು ಕೇಳಿ ಹೋಗಿ ನನ್ನ ಮಣ್ಣಿಗೆ ನಾಳೆ ನನ್ನ ಮಗಳನ್ನ ಹಚ್ಕೊಟ್ಟಿಗೆ ಇಟ್ಟಿ ಅಂತ ನನಗೆ ಚಿಂತೆ ಐತಿದಿ. ಅದನ್ನು ಕೇಳಬೇಡ. ಹೌದಿಲ್ಲ? ಈಗ ಮಂದಿ ಹಂಗೆ ಐತ್ರಿ. ಈಗ ನಾಳೆ ನೀ ನನ್ನ ಮಗಳ ಕಳಸಂಗ್ರ ಅಂತ ನನ್ನ ಮಾತು ಕೇಳಿ ಕಳಿಸ್ತೀನಿ ನೀನ. ಹಂಗ ಮಂದಿ ಮಾತ ಕಟ್ಟಿದ ಬುತ್ತಿ ಒಟ್ಟಿದ ಬನಿವಿ ಯಾವತ್ತು, ಕಲಿಕಿ ಮಾತ ಯಾವತ್ತೂ ಸ್ಥಿರ ಅಲ್ಲ. ಹಂಗ ವಿಶ್ವಾಸ, ಅಕ್ಕನ ವಿಶ್ವಾಸ, ಹೆಂಡತಿ ವಿಶ್ವಾಸ, ತಾಯಿ ತಂದೆ ವಿಶ್ವಾಸ, ಬಂಧು ಬಳಗದ ವಿಶ್ವಾಸ, ನಾವು ಯಾರಿಗೆ ನಂಬಿರ್ತಿಲ್ಲ ಅವ್ರ ವಿಶ್ವಾಸ ಒಮ್ಮೆ ಕಳ್ಕೊಂಡಿದ್ರು ವಾಪಸ್ ಎಂದು ಬರುವುದಿಲ್ಲ ಅನ್ನುವಂತ ಮಾತನ್ನ ದೈವಿಕ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರದನೆ ನಾಕೇ ನುಡಿ ಚಾಲ ಹುಡುಕರ ಮ್ಯಾಲ ನಮ್ಮನ್ನು ಕುಡದಾನ. ಅದಕ್ಕೆ ನಿನ್ನ ಮಗ್ಗಿನ ಹಾಡತ್ನಿಯಪ್ಪ ಇಲ್ಲ. ಹೌದಾ? ನಮ್ಮ ವೈನಿಗೆ ನೀ ಹಿಂಗ ಕಾಡ್ತೀಯ ಅನ್ಸತ್ತದ ನನಗ. ಈಗ ಹಾಡು ಹೇಳ್ತೀನಿ. ಯಾಕಂದ್ರ ಆ ಪದ್ಯ ನಿನ್ನೆಲ್ಲ ಮೊನ್ನೆ ಬರ್ದೀನಿ, 2 ದಿನ ಹಿಂದೆ ಬರ್ದೀನಿ. ಹೊಸದು, ಸ್ವತಃ ನಾ ಕಣ್ಣಾರೆ ನೋಡಿ ಬೆಳೆದಿರ್ತ ಪದ್ಯದ. ಹೌದು. ಹೌದ್ರಿ.
ಕಣ್ಣಾರೆ ನನ್ನ ಮುಂದೆ ನಡೆದಿರ್ತಕ್ಕಂಥ ಘಟನೆ ಹೌದು ಆ ಘಟನೆ ನೋಡೇನೆ ಬರ್ದೀನಿ ಬರ್ದೆ ಅದು ಮನಸ್ಸಿಗೆ ನೋವಾಗೇನೆ ಬರ್ದೀನಿ ನಮಗಲ್ರಿ ಮತ್ತೆ ಅನುಭವ ನನ್ನ ಮದುವೆ ಆಗಿಲ್ಲ ಹೌದು ಹೌದು ನನ್ನ ಮಗಳಿಗೆ ನೀ ಏನು ಕಾಟ ಕೊಟ್ಲ ಆಕೆ ಮನೆಗೆ ಬಂದು ಹೇಳ ನನಗೆ ಅದನ್ನೇನ ಬಗ್ಗೆನೇ ಬರ್ದೀನಿ ಅದಕ್ಕೆ ಕುಡ್ಕರ 4 ನುಡಿ ಚಾಲ ಹಾಡಿ ಹಾಡಿ ಪಾಳೆ ಕುರಾಮ್ ಹೌದು